ಈಗಾಗಲೇ ನಾವು ಹೇಳ್ತಾ ಇದ್ವಿ ಇಡೀ ಮಹಾಬೇಟೆ ಹೇಗೆ ಸಾಗ್ತಾ ಇದೆ ಅಂತ. ಇದರ ಬೆನ್ನಲ್ಲೇ ಬಿಜೆಪಿಗರು ಕೂಡ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಮಾಜಿ ಸಚಿವ ಅದರಲ್ಲೂ ಮಲ್ಲೇಶ್ವರಂನ ಶಾಸಕ ಅಶ್ವಥ್ ನಾರಾಯಣ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅವರು ನೋಡ್ತಾ ಹೋಗೋಣ. ಹಗರಣದ ಬಗ್ಗೆ ಸಿಎಂ ಅವರೇ ಒಪ್ಪಿಕೊಂಡಿದ್ರು. ಎಸ್ಟಿ ಸಮುದಾಯದ ಹಣವನ್ನ ಚುನಾವಣೆಗೆ ಕಾಂಗ್ರೆಸ್ ಬಳಸಿಕೊಂಡಿದೆ ಅನ್ನೋದು ಆರೋಪ. ಮಹರ್ಷಿ ವಾಲ್ಮೀಕಿ ಏನೊಂದು ಅಭಿವೃದ್ಧಿ ಪ್ರಾಧಿಕಾರ ನಿಗಮದ ಒಂದು ಹಗರಣ ಅದು ಬಯಲಿಗೆ ಹೆಂಗೆ ಬಂತು? ಒಬ್ಬ ಸರ್ಕಾರಿ ಅಧಿಕಾರಿ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಾಗ ಅವರ ಒಂದು ಡೆತ್ ನೋಟಲ್ಲಿ ತಿಳಿಸಿರೋ ಕಾರಣ ಇವೆಲ್ಲ ಇದು ಬಯಲಾಗುವಂಥದ್ದಾಯಿತು ಅಥವಾ ಈ ಸುದ್ದಿ ಆಗುವಂಥದ್ದಾಯಿತು. ಕಾಂಗ್ರೆಸ್ ಸರ್ಕಾರ ಇದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡ್ತಾನೆ ಬಂತು. ಯಾರ ಮೇಲೆ FIR ಅನ್ನು ಮಾಡಬೇಕಿತ್ತು, ನಾಗೇಂದ್ರ ಮೇಲೆ FIR ಅನ್ನು ಮಾಡಬೇಕಿತ್ತು, ಅವ್ರ ಮೇಲೆ FIR ಮಾಡಲಿಲ್ಲ. ಸಂಬಂಧಪಟ್ಟ ಆ ನಿಗಮದ ಅಧ್ಯಕ್ಷರ ಮೇಲೆ ಮಾಡಬೇಕಿತ್ತು, ಮಾಡಲಿಲ್ಲ. ಈ ರೀತಿ ಜವಾಬ್ದಾರಿಯಿಂದ ಕಾನೂನನ್ನ ಜಾರಿಗೆ ಮತ್ತು ಕಾನೂನನ್ನ ಕ್ರಮ ವಹಿಸುವಂಥ ಕೆಲಸದಲ್ಲಿ ಯಾವಾಗಲೂ ತಡೆ ಹಿಡಿಯುವಂಥ ಕೆಲಸಗಳನ್ನು ಕಾಂಗ್ರೆಸ್ ಸರ್ಕಾರ, ವಿಶೇಷವಾಗಿ ಮುಖ್ಯಮಂತ್ರಿಗಳು, ಇಡೀ ಉಪಮುಖ್ಯಮಂತ್ರಿಗಳು, ಇಡೀ ಸರ್ಕಾರ ಬಂಡತನ ಮತ್ತು ನ್ಯಾಯಕ್ಕೆ ತದ್ವಿರುದ್ಧವಾಗಿ ನಿಂತಂಥ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಈಗ ಮುಂದುವರೆದ ಭಾಗವಾಗಿ ಏನೊಂದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿಂದ ತನಿಖೆ ನಡೀತಿರೋದು ಕಾರಣವಾಗಿ ಮತ್ತು CBIನು ತನಿಖೆ ಮಾಡ್ತಿರುವಂಥ ಕಾರಣದಲ್ಲಿ ಇವರನ್ನು ರಾಜ್ಯ ಮಟ್ಟದಲ್ಲಿ ತನಿಖೆಯನ್ನು ಮಾಡ್ಕೊಂಡು ಕೂತಿದ್ದಾರೆ. ಇವೆಲ್ಲವನ್ನು ನೋಡಿದಾಗ ಮುಂದುವರೆದು ತನಿಖೆ ನಡೆದು ಆಗ ಭಾಳ. ಅಶ್ವಥ್ ನಾರಾಯಣ್ ಅವರ ರಿಯಾಕ್ಷನ್ ಅನ್ನು ಗಮನಿಸ್ತಾ ಇದ್ರಿ. ದಾಳಿ ಇವ್ರ ಪ್ರಕಾರ ಸರಿಯಾಗೇ ಇದೆ ಅಂತಿದ್ದಾರೆ.